forever on fire. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಕೊಡಬೇಕಾದ್ರೆ ತನಿಖೆ ಆಗಿರಬೇಕು ಅಂದರೆ ಕೆಲವೊಂದಿಷ್ಟು ಕಾನೂನಾತ್ಮಕ ವಿಚಾರಗಳನ್ನು ಕೂಡ ಸಚಿವ ಕೃಷ್ಣ ಬೈರೇಗೌಡ ಇಲ್ಲಿ ಮಾತನಾಡಿದ್ದಾರೆ. ಅಂದರೆ ಒಂದು ಪ್ರಾಸಿಕ್ಯೂಷನ್ಗೆ ಕೊಡಬೇಕು ಅಂತ ಹೇಳಿದ್ರೆ ಏನೆಲ್ಲ ಪ್ರೊಸೀಜರ್ ಆಗಿರಬೇಕು ಅಂದರೆ ತನಿಖೆ ಆಗಿರಬೇಕು ಅನ್ನೋದು, ರಾಜ್ಯಪಾಲರ ಅನುಮತಿ ಬೇಕು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರವೇ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಇಲ್ಲಿ ಜೊತೆಗೆ 17A ಹೇಗೆ ಪರಿಗಣಿಸಬೇಕೆಂದು ಹೊರಡಿಸಿದೆ. ಎಲ್ಲ ರಾಜ್ಯಗಳಿಗೂ ಈ ಸರ್ಕ್ಯುಲರ್ ಅನ್ನು ಕಳಿಸಿದ್ದಾರೆ. ಯಾರು ಬೇಕಾದರೂ ತನಿಖೆಯನ್ನು ಮಾಡುವಂತಿಲ್ಲ. ತನಿಖೆಗೆ ಯಾವ ಪೊಲೀಸರು ಅನುಮತಿ ಕೇಳಿದ್ದಾರೆ? ಯಾರು ಕೇಳಿದ್ದಾರೆ ಅನುಮತಿ? ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆ ಮಾಡಬೇಕು ಅಂತ ಯಾರು ಕೇಳಿಲ್ಲ. ಇದು ಖಾಸಗಿ ದೂರು. ಇದು ರಾಜ್ಯಪಾಲರನ್ನ ಅನುಮತಿ ಕೇಳಿದ್ದಾರೆ. ಯಾವುದಾದ್ರೂ ಇನ್ವೆಸ್ಟಿಗೇಷನ್ ಟೀಮ್ ಕೇಳಿದೆಯಾ? ಯಾವುದಾದ್ರು ತನಿಖಾ ಸಂಸ್ಥೆ ಕೇಳಿದೆಯಾ? ಪೊಲೀಸರು ಕುಮಾರಸ್ವಾಮಿ, ನಿರಾಣಿ, ಶಶಿಕಲಾ ಜೊಲ್ಲೆ, ಜನಾರ್ದನ್ ರೆಡ್ಡಿಯ ಬಗ್ಗೆ ತನಿಖೆ ಕೇಳಿದ್ದಾರೆ. ಆದರೆ ಸಿಎಂ ಪ್ರಕರಣದಲ್ಲಿ ಯಾರೂ ಕೂಡ ಇಲ್ಲಿವರೆಗೂ ಕೇಳೇ ಇಲ್ಲ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಈಗ ಸಿಎಂ ಪರವಾಗಿ ಬ್ಯಾಟ್ ಮಾಡಿದ್ದಾರೆ. ಪರ್ಮಿಷನ್ ಕೊಡ್ಬೇಕಾದ್ರೆ ಅದಕ್ಕೆ ಮೊದಲು ಒಂದು ಪ್ರಾಥಮಿಕ ತನಿಖೆ ಆಗಿರ್ಬೇಕು ಅಂತ ಡಿಸಿಎಂ ಅವರು ಬಹಳ ಬಾರಿ ಹೇಳಿದ್ದಾರೆ. ಭಾರತ ಸರ್ಕಾರದವರು ಸೆಪ್ಟೆಂಬರ್ 3ನೇ ತಾರೀಕು 2021ರಲ್ಲಿ ಒಂದು ಗವರ್ಮೆಂಟ್ ನ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಗವರ್ಮೆಂಟ್ ಆಫ್ ಇಂಡಿಯಾದು ಅಧಿಕೃತ ಆದೇಶ ಇದು. 17A ನ ಯಾವ ತರ ಪರಿಗಣಿಸಬೇಕು ಅಂತ ಅದಕ್ಕೆ ಒಂದು ಗೈಡ್ ಲೈನ್ಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಈ ಗೈಡ್ ಲೈನ್ಸ್ ಅಲ್ಲಿ ಏನ್ ಹೇಳ್ತದೆ, ಇದೇ ಪಾಯಿಂಟ್ ಅನ್ನೇ ಉಪಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾ ಇರೋದು. ತಾವು ಬರೀ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದಾರಲ್ಲ, ದಿಸ್ ಇಸ್ ಅನ್ ಆರ್ಡರ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ. ಎಲ್ಲಾ ರಾಜ್ಯಗಳಿಗೆ ಕಳ್ಸಿಕೊಟ್ಟಿದ್ದಾರೆ. ಯಾವ ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ. ಯಾರು ಬೇಕಾದ್ರೂ ಎನ್ಕ್ವೈರಿ ಕಂಡಕ್ಟ್ ಮಾಡ್ಬೋದಾ? ಇದು 17A ಮಾಡಿರೋದು ಒಬ್ಬ ಪೊಲೀಸ್ ಆಫೀಸರ್ಗೆ ಈ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು. ಪೊಲೀಸ್ ಆಫೀಸರು ಒಂದು ಹುದ್ದೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಯ ಮೇಲೆ ತನಿಖೆ ಮಾಡಬೇಕಾದ್ರೆ ಪರ್ಮಿಷನ್ ತಗೊಳ್ಬೇಕು. ಇಲ್ಲಿ ಯಾವ ಪೊಲೀಸ್ ಆಫೀಸರ್ ಪರ್ಮಿಷನ್ ಕೇಳಿದ್ದಾರೆ? ಈ 17A ಸೆಕ್ಷನ್ ಇರೋದೇ ಪೊಲೀಸ್ ಆಫೀಸರ್ಗೋಸ್ಕರ. ಇದರಲ್ಲಿ ಆರಂಭದಲ್ಲೇ ಏನ್ ಹೇಳ್ತಾರೆ, ಈ 17A ಇರೋದು ಅವಕಾಶ ಇರೋದು ಪೊಲೀಸ್ ಆಫೀಸರ್ಗೆ. ಪೊಲೀಸ್ನವರು ರಿಕ್ವೆಸ್ಟ್ ಮಾಡಿದಾಗ ಗವರ್ನರ್ ಪರ್ಮಿಷನ್ ಕೊಡಬೇಕು. ತಾವು ಎಲ್ಲಾದ್ರೂ ಒಂದು ಡಾಕ್ಯುಮೆಂಟ್ ಇದ್ರೆ ಕೊಡಿ. ಯಾವ ಪೊಲೀಸ್ ಆಫೀಸರ್ ರಿಕ್ವೆಸ್ಟ್ ಮಾಡಿದ್ದಾರೆ? ಈಗ ಪೊಲೀಸ್ ಆಫೀಸರ್ ರಿಕ್ವೆಸ್ಟ್ ಮಾಡಿರೋದು 4 ಕೇಸ್ ನಿಮ್ ಮುಂದೆ ಇಟ್ಟಿದ್ದೇವೆ. ಒಂದು ಕುಮಾರಸ್ವಾಮಿ ಅವರದ್ದು, ಇನ್ನೊಂದು ಜನಾರ್ದನ್ ರೆಡ್ಡಿ ಅವರದ್ದು, ಶ್ರೀಮತಿ ಜೊಲ್ಲೆ ಅವರದ್ದು, ನಿರಾಣಿ ಅವರದ್ದು 4 ಕೇಸ್ ಇಟ್ಟಿದ್ದೇವೆ. ಲೋಕಾಯುಕ್ತದವರು ಕೇಳಿದ್ರೆ ಪರ್ಮಿಷನ್ ಕೊಡೋದು